ಭಾರತ ಪಾಕಿಸ್ತಾನ ಜಿದ್ದಾಜಿದ್ದಿಗೆ ಕ್ಷಣಗಣನೆ ಆರಂಭ ಆಗಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಹೈ ವೋಲ್ಟೇಜ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಈ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ. ಇಂಡಿಯಾ ಗೆಲುವಿಗಾಗಿ ದೇಶಾದ್ಯಂತ ಪ್ರಾರ್ಥನೆ ಪೂಜೆಗಳು ಕೂಡ ಜೋರಾಗಿದೆ. ಭಾರತಕ್ಕೆ ಶುಭ ಹಾರೈಸಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಜೊತೆಗೆ ರಾಜಕೀಯ ನಾಯಕರು ಕೂಡ ಭಾರತಕ್ಕೆ ಬೆಸ್ಟ್ ವಿಶಸ್ ಹೇಳ್ತಿದ್ದಾರೆ. T20 ವರ್ಲ್ಡ್ ಕಪ್ ಸೀರೀಸ್ನ ಇವತ್ತಿನ ಪಂದ್ಯದಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಸಾಂಪ್ರದಾಯಿಕ ಎದುರಾಳಿಗಳು, ಬದ್ಧ ವೈರಿಗಳ ಜಿದ್ದಾಜಿದ್ದಿಗೆ ಇವತ್ತು ಕ್ರಿಕೆಟ್ ಮೈದಾನ ಸಾಕ್ಷಿಯಾಗ್ತಾ ಇದೆ. ಹೀಗಾಗಿ ಒಂದು ಕಡೆ ಭಾರತದಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ, ಪೂಜೆ ಜೋರಾಗಿದೆ. ಅದರ ಜೊತೆಗೆ ಇವತ್ತು ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದು ಬರಲಿ ಅನ್ನೋ ನಿಟ್ಟಿನಲ್ಲಿ ಪ್ರಾರ್ಥನೆಗಳು, ಪೂಜೆಗಳು ಕೂಡ ದೇಶದಾದ್ಯಂತ ಬಹಳ ಜೋರಾಗಿ ನಡೀತಾ ಇದೆ. ಟೀಮ್ ಇಂಡಿಯಾಗಂತೂ ಆಲ್ ದ ಬೆಸ್ಟ್ ಅಂತ ಹೇಳಿ ಕ್ರಿಕೆಟ್ ಅಭಿಮಾನಿಗಳು, ಗಣ್ಯರು, ರಾಜಕಾರಣಿಗಳು ಎಲ್ಲರೂ ಕೂಡ ಶುಭ ಹಾರೈಸ್ತಿದ್ದಾರೆ. ಹಲವು ಕಡೆಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಇವತ್ತು ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ಹೇಳಿ ನೆರವೇರಿಸಲಾಗ್ತಾ ಇದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂದರೆ ಅದನ್ನು ಕೇವಲ ಕ್ರಿಕೆಟ್ ಮ್ಯಾಚ್ ಆಗಿ ನೋಡಲ್ಲ, ಎರಡು ದೇಶಗಳ ನಡುವಿನ ಜಿದ್ದಾಜಿದ್ದಿ ಹಣಾಹಣಿಯಾಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಮಲ್ಲೇಶ್ವರಂ ಗ್ರೌಂಡ್ನಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಟರಾಜ್, ಕ್ಷಣಗಣನೆ ಆರಂಭ ಆಗಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಹೈ ವೋಲ್ಟೇಜ್ ಮ್ಯಾಚ್ಗೆ ಹೇಗಿದೆ ಕ್ರೇಜ್? ಎಸ್ ವಿಜಯ್, ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಕ್ರೇಜ್ ನಮಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಂದ್ರೆ ಒಂದು ಕುತೂಹಲಕಾರಿಯಾದಂತಹ ಒಂದು ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಬಾರಿಯೂ ಬೇರೆ ಆಟಗಳ ಅಂದ್ರೆ ಬೇರೆ ತಂಡದ ಜೊತೆ ಆಟವನ್ನು ಆಡಬೇಕಾದ್ರೆ ಇಷ್ಟೊಂದು ಕ್ರೇಜ್ ಇರೋದಿಲ್ಲ. ಆದ್ರೆ ಪಾಕಿಸ್ತಾನ್ ಜೊತೆ ಏನೋ ಒಂದು ಆಟವನ್ನ ಆಡಬೇಕು ಅಂದಾಗ ಈ ರೀತಿಯಾದಂಥ ಒಂದು ಕ್ರೇಜ್ ಇರುತ್ತೆ. ಬೆಳಗಿಂದಲೂ ಕೂಡ ಕೆಲವೊಂದು ಕಡೆ ಇಲ್ಲಿ ನಮ್ಮ ತಂಡದ ನಾಯಕರಾಗಿರ್ಬೋದು, ತಂಡದ ಸದಸ್ಯರಾಗಿದ್ದು ಎಲ್ರಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಶುಭಾಶಯನ ಕೋರಿದ್ರು. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಅಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಹಿನ್ನೆಲೆ ಇಲ್ಲಿ ಮಾತನಾಡೋದಕ್ಕೆ ಇಲ್ಲಿ ಹುಡುಗರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ತುಂಬಾ ಎಕ್ಸೈಟೆಡ್ ಆಗಿದೀವಿ. ಇಂಡಿಯಾ ಪಾಕಿಸ್ತಾನ್ ಅಂದ್ರೆ ಬೇರೆ ಲೆವೆಲ್ ಕ್ರೇಜು. ಸೂರ್ಯ ಕುಮಾರ್ ಯಾದವ್ ಇಂದ ಆ ಬ್ಯಾಟಿಂಗ್ ನೋಡಕ್ಕೆ ಸೂಪರು. ಆಮೇಲೆ ಬುಮ್ರಾ ಬೌಲಿಂಗ್ ಮಾತ್ರ ಸೂಪರು. ಅವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ. ಅಭಿಷೇಕ್ ಶರ್ಮಾ ಇವತ್ತು ಆಡ್ತಾರ ಆಡಲ್ವಾ ಅಂತ ಗೊತ್ತಿಲ್ಲ, ನೋಡ್ಬೇಕು. ಆದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. 7 ಗಂಟೆ ಎಲ್ಲರೂ ನೋಡಿ. ನೀವೇನ್ ಹೇಳ್ತೀರಿ? ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಏನ್ ಹೇಳ್ತೀರಿ? ಪಾಕಿಸ್ತಾನ್ಗೆ ಬಕ್ಷಿ ಕೊಡಬೇಕು, ಫುಲ್ ರನ್ಸ್ ಹೊಡಿಬೇಕು ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್. ಮತ್ತು ಬಾಲರ್ಸ್ನಲ್ಲಿ ಎಲ್ಲ ಬಾಲ್ ಮಾಡಬೇಕು, ಚೆನ್ನಾಗಿ ಬಾಲ್ ಮಾಡಬೇಕು. ಪಾಕಿಸ್ತಾನ್ಗೆ ಅವ್ನ ಮನೆಗೆ ಕಳಿಸ್ಬೇಕು. ನಿಮ್ಮ ಫೇವ್ರೇಟ್ ಬಾಲರ್ ಯಾರು? ನಮ್ಮ ಫೇವ್ರೇಟ್ ಇವಾಗ ಬೂಮ್ರಾ ಆಡಲ್ಲ, ನನಗೆ ಗೊತ್ತಿಲ್ಲ, ಆಡಲ್ಲ ಅಂದರೆ ಬೂಮ್ರಾದೆ. ಸೊ ನೀವೇನು ಹೇಳ್ತೀರಿ? ಅಂದರೆ ಇವತ್ತು ರಿಂಕು ಸಿಂಗಿಂದ ನಾವು ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಅವ್ರದ್ದು ರೀಪ್ಲೇಸ್ ಮಾಡಬಾರ್ದು ಬ್ಯಾಟಿಂಗ್ನಲ್ಲಿ ಅಂತ ನಾವು ನೋಡ್ಬೇಕು ಅಂದ್ಕೊಂಡಿದ್ದೀವಿ. ಅವ್ರದ್ದು ರೀಸೆಂಟಾಗಿ ಅಷ್ಟೊಂದು ಪರ್ಫಾರ್ಮೆನ್ಸ್ ನೋಡೋಕ್ಕಾಗಿಲ್ಲ. ಆದರೆ ಇಂಡಿಯಾ ಪಾಕಿಸ್ತಾನ್ ಅಂದರೆ ಅವ್ರು ಕಾಮಾಗಿ ಆಡಲಿ, ನೀಟಾಗಿ ಆಡಲಿ ಅಂತ ನೋಡೋಣ ಅಂದ್ಕೊಳ್ತೀವಿ. ಅಷ್ಟೊಂದು ಪ್ರೆಷರ್ ಸಿಗಬಾರ್ದು ಅಂತ ನಾವು ಅಂದ್ಕೊತಿದ್ದೀವಿ. 7-1 ಸ್ಕೋರ್ನ 8-1 ಮಾಡೋಣ ಅಂತ ನೋಡ್ತಿರ್ತೀವಿ. ತಾವೇನು ಹೇಳ್ತೀರಿ? ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಡ್ತಾ ಇದೆ, ಇವತ್ತು ಯಾರು ಬ್ಯಾಟಿಂಗ್ ನೋಡೋಕೆ ಇಷ್ಟಪಡ್ತಿದ್ರಿ? ಇವತ್ತು ನಾನು ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡೋಕ್ಕೆ ಎಕ್ಸೈಟ್ ಆಗಿದ್ದೀನಿ. ಬಾಲಿಂಗ್ ಅಂದರೆ ಹರ್ಷದೀಪ್ ಸಿಂಗು, ಬುಮ್ರಾ ಅವ್ರು ಫುಲ್ ಎಕ್ಸೈಟ್ ಆಗಿದ್ದೀನಿ. ಸ್ವಲ್ಪ ಹಾರ್ದಿಕ್ ಪಾಂಡ್ಯಿಂದ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೂರ್ಯಕುಮಾರ್ ಯಾದವ್, ನನಗೆ ಅಭಿಷೇಕ್ ಶರ್ಮಾ ಬಗ್ಗೆ ಗೊತ್ತಿಲ್ಲ. ಅಂದರೆ ಇವತ್ತು ಸಂಜೆ 7 ಗಂಟೆಗೆ ಎಲ್ಲರೂ ಕೂಡ ಅಷ್ಟು ಕುತೂಹಲಕಾರಿ ಆಗಿದ್ರಿ? ಹೌದು, ತುಂಬ. ಅಂದರೆ ಇವತ್ತು ವರುಣ್ ಚಕ್ರವರ್ತಿ ನಮ್ಮ T20 ನಂಬರ್ 1 ಬೌಲರ್, ಅವರು ಇವತ್ತು ಬೌಲಿಂಗ್ ನೋಡಬೇಕು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮ್ಯಾಚ್. ಸೊ ಇದಕ್ಕೆ ಪಾಕಿಸ್ತಾನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಪಾಕಿಸ್ತಾನ ನಮ್ಮ ವಿರೋಧವಾಗಿ ಆಡ್ತಾ ಇದೆ. ಸೊ ಪಾಕಿಸ್ತಾನ ಎಲ್ಲರೂ ಕೂಡ ಅದೇ ರೀತಿ ಇಂಡಿಯಾದವ್ರು ಆಡ್ದಂಗೆ ಆಡ್ತಾರ? ಒಳ್ಳೆ ಫೈಟ್ ಕೊಡಲಿ, ಆದರೆ ಒನ್ ಸೈಡೆಡ್ ಆಗಕ್ಕೆ ಬೇಡ. ಸ್ವಲ್ಪ ಒಳ್ಳೆ ಫೈಟ್ ಬರಲಿ, ನಮಗೂ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರೋ ಥರ ಇರಲಿ, ಒನ್ ಸೈಡೆಡ್ ಆಗಿರೋ ಥರ ಬೇಡ. ಸೊ ವಿಜಯ್, ಕೇಳಿದ್ರಲ್ಲ, ಇಲ್ಲಿ ಏನಂತಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಹಿನ್ನೆಲೆ ಎಲ್ಲರೂ ಕೂಡ ತಂಡದ ಆಟಗಾರರು ಸಖತ್ತಾಗಿ ಆಡಬೇಕು. ಇವತ್ತು ಎಲ್ಲರೂ ಕೂಡ ನಾವು 7 ಗಂಟೆಗೆ ಮ್ಯಾಚನ್ನು ನೋಡಬೇಕು, ವಿನ್ ಆಗಬೇಕು ಅನ್ನೋ ಮಾತುಗಳನ್ನು ಇಲ್ಲಿ ಕ್ರಿಕೆಟ್ ಪ್ರೇಮಿಗಳು ಹೇಳ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ನಟರಾಜ್. ಇದು ಹುಡುಗರ ಮಾತು. ಇನ್ನು ಮಹಿಳಾ ಕ್ರಿಕೆಟ್ ಅಭಿಮಾನಿಗಳು ಕೂಡ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ.
ನಾನು ಹೇಳೋದಿಷ್ಟೇ ಅಂದರೆ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ ಇಂಡಿಯಾ ಗೆಲ್ಲಬೇಕು ಅಷ್ಟೇ. ನನಗೆ ವಿರಾಟ್ ಕೊಹ್ಲಿ ಇಷ್ಟ, ಶುಭ್ಮನ್ ಗಿಲ್ ಇಷ್ಟ, ಆಮೇಲೆ ಅಭಿಷೇಕ್ ಶರ್ಮಾ ಇಷ್ಟ. ಗೆಲ್ಲೇಬೇಕು ಅಂತ ಒಂದು ಉದ್ದೇಶ ಇರಬೇಕು. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಅದೇ ನನಗೂ ಎಕ್ಸೈಟ್ ಆಗಿದ್ದೀನಿ ನಾನು ನೋಡೋದಕ್ಕೆ. ಆಲ್ ದ ಬೆಸ್ಟ್ ಹೇಳ್ತೀನಿ ಟೀಮ್ ಇಂಡಿಯಾಗೆ. ನನಗೆ ವಿರಾಟ್ ಕೊಹ್ಲಿ ತುಂಬ ಇಷ್ಟ, ಬಟ್ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ವಿಶ್ ಮಾಡ್ತೀನಿ ಟೀಮ್ ಇಂಡಿಯಾಗೆ, ಈ ಸತಿ ಕಪ್ ಗೆದ್ಕೊಂಬರಲಿ ಅಂತ. ಆಲ್ ದ ಬೆಸ್ಟ್ ಹೇಳ್ತೀನಿ ಅವ್ರಿಗಷ್ಟೇ. ಗೆಲ್ಲಿ ಅಂತ ನಾವು ವಿಶ್ ಮಾಡ್ತಿದ್ದೀವಿ, ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಭಿಷೇಕ್ ಶರ್ಮಾ, ಆಮೇಲೆ ಜಸ್ಪ್ರೀತ್ ಬೂಮ್ರಾ, ಶುಭ್ಮನ್ ಗಿಲ್. ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಲೆಟ್ ಇಂಡಿಯಾ ವಿನ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಗೆದ್ಬಿಟ್ಟು ಬನ್ನಿ. ಯಾರು ಪ್ಲೇಯರ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತದೆ? ನನಗೆ ವಿರಾಟ್ ಕೊಹ್ಲಿ ಇಷ್ಟ. ಈ ಮ್ಯಾಚ್ ಎಲ್ಲ ನೋಡ್ತೀರಾ? ನೋಡ್ತೀನಿ. ಇದು ಹೋದ್ಸತಿ ಕಪ್ ಗೆದ್ರಲ್ಲ, ಆ ಮ್ಯಾಚ್ ನೋಡಿದ್ದೀನಿ. ತುಂಬ ಎಕ್ಸೈಟೆಡ್ ಆಗಿದೆ ನೋಡೋದಕ್ಕೆ. ತುಂಬ ಎಕ್ಸೈಟ್ಮೆಂಟ್ ಇದೆ ಸರ್. ಎಷ್ಟೊತ್ತಿಗೆ ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದೀವಿ. ನಾವು ಕಾಲೇಜಲ್ಲೂ ಫುಲ್ ಅದೇ ಡಿಸ್ಕಷನ್ ನಡೀತಾ ಇತ್ತು. ಫುಲ್ ಎಕ್ಸೈಟ್ಮೆಂಟ್ ಇದೆ ಸರ್. ಗೊತ್ತು ಅವರಿಗೆ ಪ್ರೆಷರ್ ಆಗುತ್ತೆ ಅವ್ರ ಮೇಲೆ, ಬಟ್ ನಮ್ಮ ಹೋಪ್ಸ್ ಇದೆ ಅವ್ರ ಮೇಲೆ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಲಿ, ಗೆದ್ದೇ ಗೆಲ್ತೀವಿ. ಎಲ್ಲರೂ ಚೆನ್ನಾಗಿ ಆಡ್ತಾರೆ ಸರ್. ಇವ್ರಿಷ್ಟ ಅವ್ರಿಷ್ಟ ಅಂತ ಹೇಳೋದಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಚೆನ್ನಾಗಿದ್ದಾರೆ. ಎಲ್ಲರೂ ಒಟ್ಟಿಗೆ ಆಡ್ತಿರೋದ್ರಿಂದನೇ ಅವರೊಂದು ಟೀಮ್ ಆಗಿ ನಮ್ಮನ್ನು ಗೆಲ್ಲಿಸ್ತಾ ಇರೋದು ಇವಾಗ. ಸೊ ಒಬ್ರು ಇಷ್ಟ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಇಷ್ಟ. ಎಲ್ರಿಗೂ ಆಲ್ ದ ಬೆಸ್ಟ್. ತುಂಬ ಖುಷಿ ಇದೆ. ಈ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಎಲ್ಲರೂ ತುಂಬ ಕಾಯ್ತೋರೋ ಕ್ಷಣ ಇದು. ಸೊ ಎಲ್ಲರೂ ಇಂಡಿಯಾ ಗೆಲ್ತಾರೆ ಅಂತ ಹೋಪ್ಫುಲಿ ಇಟ್ಕೊಂಡಿದ್ದಾರೆ. ಸೊ ಇವನ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ ಟು ವಿನ್. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಇಂಡಿಯಾ ಗೆಲ್ಲಬೇಕು ಅಂತ ತುಂಬ ಆಸೆ ಇದೆ. ಸೊ ಐ ಹೋಪ್ ಇಂಡಿಯಾ ಪ್ಲೇಸ್ ವೆಲ್. ಇಂಡಿಯಾ ಗೆಲ್ಲಬೇಕು ಅದೊಂದೇ ಇರೋದು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು. ಇಷ್ಟ ಆಗಿರೋರು ಅಂದರೆ ವಿರಾಟ್ ಕೊಹ್ಲಿ ತುಂಬ ಇಷ್ಟ, ಆದರೆ ಹಿ ಇಸ್ ನಾಟ್ ಪ್ಲೇಯಿಂಗ್ ರೈಟ್ ನೌ. ಸೊ ಹೂ ಎವರ್ ಇಸ್ ದೇರ್, ಲೆಟ್ ದೆಮ್ ಪ್ಲೇ ವೆಲ್. ಇನ್ನು ಶಿವಮೊಗ್ಗದಲ್ಲೂ ಇವತ್ತು ಕ್ರಿಕೆಟ್ ಫೀವರ್ ಜೋರಾಗಿದೆ. ಅಲ್ಲಿ ಅಭಿಮಾನಿಗಳು ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ಸೊ ಆ ಫ್ಯಾನ್ಸ್ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಶಿವಮೊಗ್ಗದ ಫ್ರೀಡಮ್ ಪಾರ್ಕ್ ಇದ್ದೀವಿ. ಈ ಫ್ರೀಡಮ್ ಪಾರ್ಕಲ್ಲಿ ನೋಡ್ಬೋದು ಉತ್ಸಾಹ ಹೇಗಿದೆ ಅಂತೇಳಿ ಕ್ರೀಡಾಭಿಮಾನಿಗಳದ್ದು. ಅಂದರೆ ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ಈ ಮ್ಯಾಚಲ್ಲಿ T20 ಮ್ಯಾಚ್, ಇಂಡಿಯಾ ಪರ್ಫಾರ್ಮೆನ್ಸ್ ಕೂಡ T20 ಮ್ಯಾಚಲ್ಲಿ ತುಂಬ ಚೆನ್ನಾಗಿದೆ. ಇವತ್ತು ಕೂಡ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋದು ವಿಶ್ವಾಸದಲ್ಲಿ ಇರುವಂಥ ಕ್ರೀಡಾಭಿಮಾನಿಗಳಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಒಂದಿಷ್ಟು ಕ್ರಿಕೆಟ್ ಆಟಗಾರರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಇವತ್ತು ಇಂಡಿಯಾ ಪಾಕಿಸ್ತಾನ T20 ಮ್ಯಾಚ್ ಇದೆ, ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಮೊದಲನೇದಾಗಿ ಬಲೋ ಭಾರತ್ ಮಾತಾಕೆ, ಬಲೋ ಭಾರತ್ ಮಾತಾಕೆ. ಕ್ರಿಕೆಟ್ ಕೇವಲ ಕ್ರಿಕೆಟ್ ಆಗಿ ಆಡಬೇಕು. ಪಾಕಿಸ್ತಾನದವ್ರು ಅದೇನು ಮಾಡ್ತಾರೆ, ಎರಡೂ ದೇಶಗಳ ಮಧ್ಯೆ ಯುದ್ಧ ಅನ್ನೋ ರೀತಿಯಲ್ಲಿ ಆಟ ಆಡ್ತಾರೆ. ನಮ್ಮ ದೇಶದವ್ರು ಆ ಥರ ಅಲ್ಲ, ಕ್ರಿಕೆಟ್ ಥರನೇ ಆಟ ಆಡ್ತಾರೆ. ಅವರು ನಮಗೆ ಯಾವ ಲೆಕ್ಕನೂ ಅಲ್ಲ. ನಾವು ಪ್ರತಿ ಸತಿನೂ ಅವ್ರನ್ನ ಸೋಲಿಸಿದ್ವಿ. ವರ್ಲ್ಡ್ ಕಪ್ ಅಂತ ಬಂದಮೇಲೆ ಇಂಡಿಯಾ ಟೀಮು ಯಾವತ್ತೂ ಪಾಕಿಸ್ತಾನ ವಿರುದ್ಧ ಎಂದೂ ಸಹ ಸೋತಿಲ್ಲ. ಅವ್ರು ಮಾಡ್ತಕ್ಕಂಥ ವಾಮಾರ್ದ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ, ಉತ್ತಮವಾಗಿ ಆಡ್ತಾರೆ. ಇವತ್ತಿನ ದಿವಸ ನಮ್ಮ ಇಂಡಿಯಾ ಖಂಡಿತವಾಗ್ಲೂ ಗೆಲ್ಲುತ್ತೆ. ಬಲೋ ಭಾರತ್ ಮಾತಾಕಿ. ತುಂಬ ಜೋಶಲ್ಲಿದ್ದಾರೆ. ಇವತ್ತು ಇಂಡಿಯಾ ಏನು ಪಾಕಿಸ್ತಾನ ಮ್ಯಾಚ್ ಇದೆ, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಜೊತೆ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ, ನೋಡ್ಬೋದು. ಅಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ತುಂಬ ಹೈ ವೋಲ್ಟೇಜ್ ಇರುತ್ತೆ, ತುಂಬ ಜೋಶ್ ಇರುತ್ತೆ ಎಲ್ಲ ಕೂಡ. ಇವತ್ತು ಹೇಗಿರುತ್ತೆ ಮ್ಯಾಚ್ ಅಂತ? ಸರ್ ಇವತ್ತು ಅದೇ ರೀತಿ ಜೋಶಲ್ಲಿರ್ತಾರೆ. 7-1 ಇರೋದನ್ನ ಇವತ್ತು 8-1 ಮಾಡ್ತಾರೆ ಅಂತ ನಮಗೆ ಆತ್ಮವಿಶ್ವಾಸ ನಮಗಿದೆ ಸರ್. ಈ ಸಲಿನೂ ಅಷ್ಟೇ ವರ್ಲ್ಡ್ ಕಪ್ ಇಂಡಿಯಾನೇ ಗೆಲ್ಲುತ್ತೆ. ಪಾಕಿಸ್ತಾನ ಅದು ಲೆಕ್ಕ ಇಲ್ದಿರೋ ಟೀಮು. ಹಾಗಾಗಿ ಆ ಪಾಕಿಸ್ತಾನ ಟೀಮ್ನ ಆರಾಮಾಗಿ ಗೆದ್ಕೊಂಡು 8-1 ಮಾಡ್ಕೋತಾರೆ ಅನ್ನೋದು ನಂದು ಅಭಿಪ್ರಾಯ. ಪಾಕಿಸ್ತಾನ ಅಂದರೆ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ, ಸಾಕಷ್ಟು ಜೋಶ್ ಇರುತ್ತೆ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಇವತ್ತಿನ ಮ್ಯಾಚಲ್ಲಿ ಏನಿದೆ ನಿಮ್ದು ಎಕ್ಸ್ಪೆಕ್ಟೇಷನ್? ಭಾರತಕ್ಕೆ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ, ಬದ್ಧ ವೈರಿ ತಂಡ ಕೂಡ ಪಾಕಿಸ್ತಾನವನ್ನು ಈ ಹಿಂದೆ ಅನೇಕ ಪಂದ್ಯಗಳಲ್ಲಿ ಭಾರತ ಬಗ್ಗು ಬಡಿದಿದೆ. ಇವತ್ತಿನ ಪಂದ್ಯದಲ್ಲಿ ಕೂಡ ಆ ರೀತಿ ಬಗ್ಗು ಬಡಿಯುತ್ತೆ. ಭಾರತ ತಂಡ ವಿಜಯಶಾಲಿ ಆಗುತ್ತೆ. ತಂಡ ವಿಜಯಶಾಲಿ ಆಗಲಿ ಅಂತ ನಮ್ಮೆಲ್ಲ ಯುವಕರು ಭಾರತ ತಂಡಕ್ಕೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ. ಇವತ್ತಿನ ಮ್ಯಾಚಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? T20 ಮ್ಯಾಚ್ ಇವತ್ತು ಹೈ ವೋಲ್ಟೇಜ್ ಮ್ಯಾಚು, ಅದು ಪಾಕಿಸ್ತಾನ ಜೊತೆ ಮ್ಯಾಚ್ ಇದೆ. ಲಾಸ್ಟ್ ಟೈಮು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವ್ರು ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಬಟ್ ಈ ಸತಿ ಅವ್ರದ್ದು ಮಿಸ್ಸಿಂಗ್ ಆಗ್ತಿದೆ ಆ್ಯಕ್ಚುಲಿ. ಬಟ್ ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಯಂಗ್ಸ್ಟರ್ಸ್ ಇದೆ ಟೀಮ್ ಇಂಡಿಯಾದಲ್ಲಿ. ಪಕ್ಕ ಜಯ ನಮ್ಮದೇ ಈ ಸತಿ ಇಂಡಿಯಾದೇ. ಪ್ರಮುಖವಾಗಿ ಇಂಡಿಯನ್ ಬ್ಯಾಟಿಂಗ್ ಲೈನ್ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಇದೆ. ಶರ್ಮಾ ತುಂಬ ಟ್ಯಾಲೆಂಟು. ಒಂದೊಂದು ಶಾಟ್ ಹೊಡೆಯೋದು ಇದು ಗಿಫ್ಟೆಡ್ ಪ್ಲೇಯರು. ಸೊ ಪಕ್ಕ ಮ್ಯಾಚ್ ನಮ್ಮದೇ ಈ ಸತಿ. ಇದು ಅಂದರೆ ಭಾರತ T20ಯಲ್ಲಿ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಆ ಬ್ಯಾಟ್ಸ್ಮನಿಂದ ಗೆಲ್ಲುವಂಥ ವಿಶ್ವಾಸ ಅಂತ ಹೇಳ್ತಿದ್ದಾರೆ. ಇವತ್ತಿನ ಮ್ಯಾಚಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಇವತ್ತು ನಮ್ಮ ಹಿಂದೂಗಳಿಗೋಸ್ಕರ ಒಂದು ಒಳ್ಳೆ ಪವಿತ್ರ ದಿನವಾಗಿದೆ. ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಅವರಿಗೆ ಎಲ್ಲ ಕಡೆಯಿಂದ ನಾವು ಅಪೋಸಿಟ್ ಆಗಿದ್ದೀವಿ. ಈ ಸಲ ಭರ್ಜರಿ ಜಯ ಗಳಿಸ್ತಾರೆ ನಮ್ಮ ಇಂಡಿಯಾದವರು. ಆಲ್ ದ ಬೆಸ್ಟ್ ಇಂಡಿಯಾ. ಇದು ಇಲ್ಲಿರುವಂಥ ಅಭಿಮಾನಿಗಳ ಮಾತಾಗಿದೆ. ಇವತ್ತು ಸಾಕಷ್ಟು ಜೋಶಲ್ಲಿದ್ದಾರೆ ಎಲ್ಲ ಅಭಿಮಾನಿಗಳು. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.